ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದಂತ ಮರೆಯೋಕೆ ಹೋಗಬೇಡ್ರಿ. ಇದೇ ರೀತಿ ಚಾನಲ್ಗಳಲ್ಲಿ ನಮ್ಮ ದೇವ್ರದ್ದು ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿರಿ ಮತ್ತು ವಿಡಿಯೋನು ಲೈಕ್ ಮಾಡಿರಪ್ಪ. ಹಂಗೆ ನೋಡೋಕೆ ಹೋಗಬೇಡ್ರಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಮತ್ತೆ ಹೇಳಕತ್ತೀನಿ ನಿಮ್ಗೆ. ಇವತ್ತು ನಾವು ನಿಮ್ಗೆ ತೋರಿಸೋ ದೇವಸ್ಥಾನ ಏನಪ್ಪ ಅಂತಂದ್ರೆ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ, ಮರ್ಕುಂಬಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ. ಇದು ಸವದತ್ತಿ ತಾಲೂಕದಾಗಿದ್ದರೂ ಬೈಲಹೊಂಗಲದಿಂದ ಬರೀ ಒಂದು 3.5-4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೈತಿ. ಬೈಲಹೊಂಗಲದಿಂದ ಭಾಳ ಅಂದ್ರೆ ಭಾಳ ಸನಿಗೆ ಐತ್ರಿ. ನೀವೇನಾದರೂ ಬೈಲಹೊಂಗಲಕ್ಕೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಮರ್ಕುಂಬಿಗೆ ಹೋಗಿ ನೋಡ್ಕೊಂಬರ್ಬೋದು. ಮತ್ತು ಇಲ್ಲಿ ವಿಶ್ವದ ಅತಿ ಎತ್ತರವಾದ 179 ಅಡಿ ಶಿವಲಿಂಗೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಕತ್ತಾರ. ಅಲ್ಲಿ ಅದರದ್ದು ಕೆಲಸನೂ ನಡೆದೈತಿ. ಅದಕ್ಕೆ ನೀವೇನಾದರೂ ದೇಣಿಗೆ ಕೊಡಕತ್ತೀರಪ್ಪ ಅಂದರೆ ಈಗ ನೋಡಿರಿ, ಈ ಬೋರ್ಡ್ನಾಗ ಕಾಣಕತ್ತದಲ್ಲ QR ಕೋಡ್, ಇದಕ್ಕೆ ನೀವು ಸ್ಕ್ಯಾನ್ ಮಾಡಿ ಅದಕ್ಕೆ ನೀವು ದೇಣಿಗೆನೂ ಕೊಡ್ಬೋದು. ಅದು ವಿಶ್ವದ ಅತಿ ಎತ್ತರದ ಶಿವಲಿಂಗೇಶ್ವರ ಮೂರ್ತಿ ನಿರ್ಮಾಣ ಆಗೋದೈತಿ. ಗರ್ಭಗುಡಿ ಒಳಗಿಂದ ದೇವಿ ಮೂರ್ತಿ ನೋಡ್ರಿ. ಇದು ಚನ್ನಪಟ್ಟಣ ತಾಲೂಕು ಗೌಡಗಿರಿ ಚಾಮುಂಡೇಶ್ವರಿದ ಶಾಖೆ ಇದು ಮಾಡಿದ್ದಾರೆ. ಇಲ್ಲದ ಗೌಡಗಿರಿಯಿಂದನೇ ಮೂರ್ತಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಒಂದು ಎತ್ತ ಐತಂದ್ರಿ ಗೌಡಗಿರಿ ಒಳಗೆ, ಅದು ಬಂದು ಇಲ್ಲಿ ಜಾಗ ತೋರಿಸಿದ ಮೇಲೆ ಈ ಗುಡಿನ ಕಟ್ಟಿದಾರಂತ. ಹೋರಿ ತನ್ನ ಕೋಡಿನಿಂದ ನೆಲ ಹಡ್ಡಿ ಕೆಲಸ ಇಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಜಾಗ ತೋರಿಸಿತ್ತಂದ್ರೆ ಅದು. ಆವಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು 12 ವರ್ಷದ ಹಿಂದೆ ಈ ಗುಡಿನ ಕಟ್ಟಿದ್ದಾರೆ. ಬಟ್ ಈಗ ಇದ್ರದ್ದು ಇನ್ನೂ ಒಂದು ಸ್ವಲ್ಪ ಡೆವಲಪ್ ಮಾಡಕತ್ತಾರ. ಮತ್ತು 179 ಅಡಿ ಶಿವಲಿಂಗೇಶ್ವರ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಮತ್ತು ನೀವು ಯಾವಾಗ ಹೋದರೂ ಇಲ್ಲಿ ಮಹಾಪ್ರಸಾದ ಇರ್ತದೆ. ಬೆಳಗ್ಗೆ, ಸಂಜೆ, ರಾತ್ರಿ ಯಾವಾಗ ಹೋದ್ರೂ ಇದ್ದೇ ಇರ್ತೈತಿ. ಅನ್ನ, ಹುಗ್ಗಿ, ಅನ್ನ, ಸಾರ, ಬಿಸಿ ಬಿಸಿ ಅಡುಗೆ ಮಾಡ್ಕೊತಾನೆ ಇರ್ತಾರೆ. ಹೀಗಾಗಿ ಭಕ್ತ ಸಾಗರ ಹರಿದು ಬರ್ತಾಯಿದೆ. ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ತುಂಬ ಜನ ಬಂದು ಬರ್ತಾರೆ ಇಲ್ಲಿ. ಈಗ ನೋಡ್ರಲ್ಲ, ಇಲ್ಲಿ ಉಪ್ಪಿನ ಅಭಿಷೇಕ ಮತ್ತು ಇದು ಬೆಲ್ಲದ್ದು ಅಕ್ಕಿ ಅಭಿಷೇಕ ಎಲ್ಲ ಇದು ಮಾಡ್ತಾರೆ. ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತಾವಂತ. ಎಲ್ಲ ಬಂದ ಇಲ್ಲಿ ನೋಡ್ರಿ, ಊಟನೂ ಬಿಸಿ ಬಿಸಿ ಊಟ ಯಾವಾಗೂ ಇದ್ದೇ ಇರ್ತದೆ. ಹುಗ್ಗಿ, ಅನ್ನ, ಸಾರ ಯಾವಾಗೂ. ನೀವು ಮುಂಜಾನೆ ಹೋಗ್ರಿ, ಮಧ್ಯಾಹ್ನ ಹೋಗ್ರಿ, ರಾತ್ರಿ ಹೋಗ್ರಿ, ಯಾವುದೇ ಟೈಮಿಗೆ ಹೋದ್ರೂ ಊಟ ಖಾಲಿ ಆಗಿರೋಂಗಿಲ್ಲ. ಮತ್ತು ಊಟದ ಟೈಮಿಂಗ್ ಅಂತೂ ಏನಿಲ್ಲ. ಇಲ್ಲ ನೀವು ಯಾವಾಗ ಹೋದ್ರೂ ಊಟ ಇದ್ದೇ ಇರ್ತೈತಿ. ಯಾವಾಗ ಹೋಗಿ ಊಟ ಮಾಡಿ ಬರ್ಬೋದು. ನೀವು ಬೈಲಹೊಂಗಲ ಸೈಡ ಅಥವಾ ಯಲ್ಲಮ್ಮ ಗುಡ್ಡಕ್ಕೆ ಕಡೆ ಹೋಗ್ಬೇಕಾದ್ರೆ ಈ ದೇವಿಗೆ ಒಂದು ಸಲ ಹೋಗಿ ಬರ್ಬೋದು ನೋಡ್ರಿ.